ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದಂತಹ ಅಂತರ್ಯುದ್ಧ ಇದೆಯಲ್ಲ, ಅದು ರಾಜಣ್ಣ ಹೇಳಿಕೆಯ ಮೂಲಕ ಈಗ ಬಹಿರಂಗ ಯುದ್ಧವಾಗಿ ಮಾರ್ಪಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಕಾಂಗ್ರೆಸ್ ಪವರ್ ಶೇರ್ ವಾರ್ನಲ್ಲಿ ನ್ಯೂಟನ್ ನಿಯಮ, ಆಪ್ತರ ಬಳಿ ಸಿಎಂ ಸಿದ್ದರಾಮಯ್ಯ ಆ ಮಾತನ್ನ ಹೇಳಿದ್ಯಾಕೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಹಾಗಾದ್ರೆ ಡಿಕೆಶಿ ವಿರುದ್ಧ ಗೆರಿಲ್ಲಾ ವಾರನ್ನ ಮುಂದುವರಿಸ್ಬಿಡ್ತಾರಾ ಸಿದ್ದರಾಮಯ್ಯ? ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕಾರಣ ಕೊತ್ತನೆ ಕುದೀತಾ ಇದೆ. ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಅತ್ತ ಸಿದ್ದರಾಮಯ್ಯ ಸೈಲೆಂಟು, ಇತ್ತ ಡಿಕೆ ಶಿವಕುಮಾರ್ ಸೈಲೆಂಟ್. ಇವರಿಬ್ಬರ ನಡಿ ನಿಜಕ್ಕೂ ಕೂಡ ಅಚ್ಚರಿಯನ್ನು ಮೂಡಿಸ್ತಾ ಇದೆ. ಇವರ ನೆಕ್ಸ್ಟ್ ಮೂವ್ ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ಕಾರಣವಾಗ್ತಾ ಇದೆ. ಹಾಗಾದ್ರೆ ಸಿಎಂ ನ್ಯೂಟನ್ ನಿಯಮ ಏನು ಹೇಳುತ್ತೆ ನೋಡ್ತಾ ಹೋಗೋಣ. ಡಿಕೆಶಿ ವರ್ಸಸ್ ಸಿದ್ದು, ಆಪ್ತರ ನಡುವೆ ಹರಿತದ ಮಾತಿನ ಸಮರ ಆಗ್ತಾ ಇದೆ. ಆದರೆ ಆಪ್ತರ ಹೇಳಿಕೆಗೆ ಬ್ರೇಕ್ ಹಾಕಲು ಸಿಎಂ ಸಿದ್ದರಾಮಯ್ಯನವರು ಸುತಾರಾಮ ಒಪ್ತಾ ಇಲ್ಲ. ಅವರವರ ನಡುವೆ ನಡೀತಾ ಇರುವಂತಹ ಮಾತಿನ ಸಮರದಲ್ಲಿ ನಾನು ಯಾಕೆ ಮಧ್ಯೆ ಪ್ರವೇಶ ಮಾಡಲಿ, ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಅಂತೇಳಿ ಅವ್ರು ಪ್ರಶ್ನೆ ಮಾಡ್ತಿದ್ದಾರಂತೆ. ಸಂಬಂಧವೇ ಇಲ್ಲದಿದ್ದಕ್ಕೆ ನಾನು ಯಾಕೆ ಮಧ್ಯೆ ಪ್ರವೇಶ ಮಾಡಬೇಕು ಅಂಥೇಳಿ ಆಪ್ತರ ಬಳಿಯೂ ಕೂಡ ಹೇಳ್ತಿದ್ದಾರಂತೆ. ಇಲ್ಲಿ ನ್ಯೂಟನ್ ಲಾ ರೀತಿ ಪಾಲಿಟಿಕ್ಸ್ ಫೈಟ್ ನಡೀತಾ ಇದೆ ಅಂದ್ರ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಪ್ರತಿಕ್ರಿಯೆಗೂ ಅದಕ್ಕೂ ಸಮನಾದಂತಹ ಅಥವಾ ವಿರುದ್ಧವಾದಂತಹ ಪ್ರತಿಕ್ರಿಯೆ ಅಂದ್ರ ನಾನು ಆ ಕೆಲಸವನ್ನು ಮಾಡಲ್ಲ, ಆ ರೀತಿ ಪಾಲಿಟಿಕ್ಸ್ಗೂ ಕೂಡ ನಾನು ಹೋಗಲ್ಲ ಅಂಥೇಳಿ ಸಂದೇಶವನ್ನು ರವಾನಿಸಿದಂತೆ ಕಾಣಿಸ್ತಾ ಇದೆ. ಆಪ್ತ ಹೈಕಮಾಂಡ್ ನಾಯಕರೊಬ್ಬರ ಬಳಿ ಸಿಎಂ ಸಿದ್ದರಾಮಯ್ಯನವರು ಈ ಮಾತನಾಡಿದಾರಂತೆ. ಬಜೆಟ್ ಅಧಿವೇಶನದ ವೇಳೆ ಮತ್ತಷ್ಟು ತೀವ್ರವಾಗುತ್ತಾ ಅಥವಾ ಕದನ ವಿರಾಮ ಬೀಳುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಈಸ್ ಅವರ್ ಲೀಡರ್. ಎಲ್ಲ ಚುನಾವಣೆಗೂ ಬೇಕು, ಜಿಲ್ಲಾ ಪಂಚಾಯತಿಗೆ ಬೇಕು, ತಾಲೂಕ್ ಪಂಚಾಯತಿ ಬೇಕು, ಅಸೆಂಬ್ಲಿಗೆ ಬೇಕು, ಪಾರ್ಲಿಮೆಂಟ್ಗೂ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್, ಅನ್ಕ್ವಶ್ಚನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದ್ ಬಿಟ್ಟು ನಿಮ್ಮ ಮಾಧ್ಯಮಕ್ಕೆ ಸುಮ್ಮನೆ ಹಾರ ಆಗಬಾರ್ದು ಅಂತ ನಾನು ಗೊಂದಲ ಏನಿಲ್ಲ, ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಪಾರ್ಟಿ ಪ್ರತಿದಿನ ಗಮನಿಸ್ತಾ ಇದೆ. ಮುಖ್ಯಮಂತ್ರಿಗಳ ಹೆಸರು ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಅಂತ ಏನು ಹೇಳಿದ್ರೆ ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೀನಿ. ಅವ್ರಿಗೆ ಹೇಳ್ಬೇಕು, ನಾವು ಮಾತೆತ್ತಿರ AICC ಹೇಳಿದ್ರು, ಹೈಕಮಾಂಡ್ ಹೇಳಿದ್ರು ಅಂತಲ್ಲ. ಅವರು AICCನ ಹೈಕಮಾಂಡ್ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ, ಅದು ಅವ್ರಿಗೂ ಇರಬೇಕು. ಮಾತೆತ್ತಿರ AICC ಹೇಳೋರು ಅಂತಾರೆ, AICC ಏನು ಎಲ್ಲದಕ್ಕೂ ಹೇಳಕ್ಕೆ ಬರ್ತಾರ? ಇವ್ರವ್ರ ಗಮನಕ್ಕೆ ತಗೊಂಡು ಹೋದ್ರೆ ಅವ್ರೇನೋ ಒಂದು ಅಭಿಪ್ರಾಯ ಸೂಚನೆ ಕೊಡ್ತಾರೆ. ನಾವು ಆ ಸೂಚನೆ ಅಂತ ನಡೀತೀವಿ, ಆ ಪ್ರಶ್ನೆ ಬೇರೆ. ಆದರೆ ದುರ್ಬಳಕೆ ಯಾರ್ಯಾರಿಗೆ ಯಾವ್ಯಾವ್ದು ಅನುಕೂಲನೋ ಅವ್ರವ್ರು ಮಾಡ್ಕೊಳ್ತಾರೆ ರಾಜಕಾರಣದಲ್ಲಿ. ಅಂದ್ರೆ ಡಿಕೆ ಶಿವಕುಮಾರ್ AICC ಹೆಸರನ್ನ ಪದೇ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಆರೋಪನ? ಹೌದು, ಆರೋಪ ಅಂತ ಅಲ್ಲ, ವಾಸ್ತವಾಂಶ. ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಅಭಿಪ್ರಾಯ ಹೇಳಿದ್ದಾರೆ, ರಾಜಣ್ಣ ಅವರ ಅಭಿಪ್ರಾಯ ಹೇಳಿದ್ದಾರೆ. ಈ ಅಧಿಕಾರದ ಸೂತ್ರ ರಚನೆ ಆಗಿರೋ ಸತ್ಯನ ಅಂತ ಸರ್ ಹೈಕಮಾಂಡ್ ಅವರು ಅಂತಿಮವಾಗಿ ತೀರ್ಮಾನ ಮಾಡೋರು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಅಪ್ಲಿಕಬಲ್ ಟು ಆಲ್. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ಡಿಕೆ ಶಿವಕುಮಾರ್ ವಿರುದ್ಧ ಉರಿದುರಿದು ಬೀಳ್ತಾ ಇರೋರು, KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳಿ ಪಟ್ಟನ ಹಿಡಿದಿರೋರು, ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡವರು, ಸಿದ್ದರಾಮಯ್ಯವರ ಆಪ್ತರು ಕೂಡ ಹೌದು. ಬಟ್ ಸಿಎಂ ಸಿದ್ದರಾಮಯ್ಯನವರು ಇಲ್ಲಿಯವರೆಗೂ ಕೂಡ ಯಾವುದೇ ಅಗ್ರೆಸಿವ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇಲ್ಲ, ಸಮಾಧಾನ ಪಡಿಸುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯನವರ ಈ ಸೈಲೆಂಟ್ ನಡೆಯ ಹಿಂದಿನ ಮರ್ಮ ಏನು ಅಂತ ಹೇಳಿ. ಪ್ರೇಮ್, ರಾಜಕಾರಣದಲ್ಲಿ ಚೆಸ್ ಗೇಮು, ಫುಟ್ಬಾಲ್ ಗೇಮು ಆಗಾಗ್ಗೆ ಆ ಪರಿಸ್ಥಿತಿಗೆ ತಕ್ಕಂತೆ ದೊಡ್ಡ ಮಟ್ಟದಲ್ಲೇ ನಡೆಯುತ್ತೆ. ಜೊತೆಗೆ ಎಲ್ಲ ಒಂದು ಕಡೆ ಆ ಒಂದು ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಮಾಡಬೇಕಾದ್ರೆ ಒಂದು ರೀತಿಯಲ್ಲಿ ಗಣಿತ, ವಿಜ್ಞಾನ ಎಲ್ಲವೂ ಕೂಡ ಬಂದು ಹೋಗುತ್ತೆ. ಅಂದರೆ ಲೆಕ್ಕಾಚಾರಗಳಿಲ್ಲದೇ ರಾಜಕಾರಣ ಇರೋದಿಲ್ಲ. ಜೊತೆಗೆ ಎಲ್ಲೋ ಒಂದು ಕಡೆ ಬೇರೆ ಬೇರೆ ರೂಲ್ಸ್ಗಳು, ಸೂತ್ರಗಳಿಲ್ಲದೇ ರಾಜಕಾರಣ ಇರೋದಿಲ್ಲ. ಆದರೆ ಈಗ ಕಾಂಗ್ರೆಸ್ನಲ್ಲಿ ನಡೀತಾ ಇರತಕ್ಕಂಥದ್ದು ಕೂಡ ಅದೇ ರೀತಿಯ ಗೇಮ್ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಡಿಕೆ ಶಿವಕುಮಾರ್ ಮತ್ತು ಅವರ ಸಿದ್ದರಾಮಯ್ಯ ಆಪ್ತರ ನಡುವೆ ನಡೀತಾ ಇರತಕ್ಕಂಥ ಮಾತುಗಳಿಗೆ ಒಂದು ರೀತಿಯಲ್ಲಿ ಕಡಿವಾಣ ಹಾಕೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಮರ್ಥರಾಗಿರ್ತಾರೆ. ಆದರೆ ತಕ್ಷಣಕ್ಕೆ ಅದು ಬೇಕಾ? ಈ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ರೀತಿಯಲ್ಲಿ ಹಿನ್ನಡೆಯನ್ನು ತೋರಿರ್ತಕ್ಕಂಥದ್ದು. ಅಂದರೆ ನ್ಯೂಟನ್ನ ಥರ್ಡ್ ಲಾ ಏನು ಹೇಳುತ್ತೆ ಅಂದರೆ ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ, ಮತ್ತು ಆ ಒಂದು ವಿರುದ್ಧ ದಿಕ್ಕಿನಲ್ಲೂ ಕೂಡ ಒಂದು ರೀತಿಯಲ್ಲಿ ಸಮಾನಾಂತರವಾಗಿ ಕೂಡ ಆ ಒಂದು ಪ್ರತಿಕ್ರಿಯೆಗಳು ಇರಬೇಕಾಗತ್ತೆ ಅನ್ನೋದು. ಅದರಂತೆ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅದೇ ಮಾತನ್ನು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಆಪ್ತರೊಬ್ಬರ ಬಳಿ ಹೇಳಿದ್ದಾರೆ.
ಅಂದರೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಮಾತನಾಡಿದಂಥ ಸಂದರ್ಭದಲ್ಲಿ ರಾಜಣ್ಣ ಮಾತನಾಡ್ತಾರೆ, ರಾಜಣ್ಣ ಮಾತನಾಡಿದ್ರೆ ಡಿ ಕೆ ಶಿವಕುಮಾರ್ ಮಾತನಾಡ್ತಾರೆ. ಯಾರಾದರೂ ಒಬ್ಬರು ನಿಲ್ಲಿಸಬೇಕಾಗತ್ತೆ. ಈ ಮಧ್ಯದಲ್ಲಿ ನಾನು ಹೋಗಿ ಏನು ಮಾಡಲಿ, ಇಂಥ ಪೊಲಿಟಿಕ್ಸ್ಗೆ ನಾನು ಹೋಗೋದಿಲ್ಲ, ಎಲ್ಲಿ ತನಕ ಹೋಗುತ್ತೋ ಹೋಗಲಿ, ತದನಂತರ ಹೈಕಮಾಂಡ್ ಮಟ್ಟದಲ್ಲಿ ಕೂತು ಚರ್ಚೆ ಮಾಡಿದ ಬಳಿಕ ಅದಕ್ಕೊಂದು ಸೊಲ್ಯೂಷನ್ ಸಿಗುತ್ತೆ, ಅಲ್ಲಿ ತನಕವೂ ಕೂಡ ಹೀಗೆ ಇರಲಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಹಾಗಾದರೆ CM ಸಿದ್ದರಾಮಯ್ಯ ಅವರ ಸಂದೇಶ ಸ್ಪಷ್ಟವಾಗಿದೆ. ಅಂದರೆ ಈಗ ಆಗ್ತಾ ಇರತಕ್ಕಂಥದ್ದು ಆ್ಯಕ್ಷನ್ಗೆ ರಿಯಾಕ್ಷನ್ ನಡೀತಾ ಇದೆ. ಹಾಗಾಗಿ ಒಬ್ಬರು ಸೈಲೆಂಟ್ ಆಗಿರಬೇಕಾಗಿರುತ್ತೆ ಈ ವಿಚಾರದಲ್ಲಿ ಅನ್ನೋ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇದನ್ನು ಡಿ ಕೆ ಶಿವಕುಮಾರ್ ಅವರು ಹೇಗೆ ತೆಗೆದುಕೊಳ್ತಾರೆ ಮತ್ತು ಅವರ ಆಪ್ತರು ಹೇಗೆ ತೆಗೆದುಕೊಳ್ತಾರೆ ಅನ್ನೋ ಕೂಡ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪವರ್ ಶೇರ್ ಫೈಟ್ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಈ ಸಿದ್ದರಾಮಯ್ಯ ಅವರು ಒಂದು ರೀತಿಯಲ್ಲಿ ನಾಜೂಕಾಗಿ ಜಾಣತನದಿಂದ ತನ್ನ ನಡೆಯನ್ನು ಕೂಡ ಅನುಸರಿಸ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕು ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.